ಬಳ್ಳಾರಿ ಮಹಾನಗರದ ರಾಜಕೀಯ ವಾತಾವರಣ ಮತ್ತೊಮ್ಮೆ ಸಂಭ್ರಮದಲ್ಲಿ ಮೆರೆದಿತ್ತು. ಪಾಲಿಕೆಯ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾಗಿ 22ನೇ ವಾರ್ಡಿನ ಸದಸ್ಯ ಹನುಮಂತಪ್ಪ ಅವರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಕುಟುಂಬ ಸದಸ್ಯರು, ಕಾರ್ಯಕರ್ತರು, ಅಭಿಮಾನಿಗಳ ಸದ್ದು ಗದ್ದಲದಲ್ಲಿ ಪೂಜೆ ಕಾರ್ಯಕ್ರಮ ನೆರವೇರಿತು. ಹೊಸ ಅಧ್ಯಕ್ಷರಿಗೆ ಕಾರ್ಯಕರ್ತರಿಂದ ಭರ್ಜರಿ ಸ್ವಾಗತ. ನಗರದ ಬೀದಿಗಳು ಸಂಭ್ರಮದ ರೋಷನ್ ಆಗಿ ಹೊಳೆಯುತ್ತಿದ್ದವು. ಈ ವಿಶೇಷ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಮತ್ತು ಕೆಎಂಎಫ್ ಮಾಜಿ ಅಧ್ಯಕ್ಷರಾದ ಜಿಲ್ಲೆಯ ಹಿರಿಯ ನಾಯಕ ಜಿ ಸೋಮಶೇಖರ್ ರೆಡ್ಡಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೆಎಸ್ ದಿವಾಕರ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅನಿಲ್ ನಾಯ್ಡು ಸೇರಿದಂತೆ ಅನೇಕ ಮುಖಂಡರು ಹಾಜರಾಗಿದ್ದರು. ನಂತರ ಮಾತನಾಡಿದ ಹನುಮಂತಪ್ಪ, ಲೆಕ್ಕಪತ್ರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ನಮ್ಮ ಮೊದಲ ಆದ್ಯತೆ. ನಗರದ ಅಭಿವೃದ್ಧಿ ಕಾರ್ಯಗಳನ್ನು ವೇಗಗೊಳಿಸುವುದು ನಮ್ಮ ಗುರಿ ಎಂದು ಸ್ಪಷ್ಟ ಸಂದೇಶ ನೀಡಿದರು. ಹೊಸ ಹೊಣೆಗಾರಿಕೆ, ಹೊಸ ನಿರೀಕ್ಷೆಗಳು. ಬಳ್ಳಾರಿ ನಗರ ಅಭಿವೃದ್ಧಿಗೆ ಇದು ಮತ್ತೊಂದು ಹೊಸ ಅಧ್ಯಾಯ ಎಂದು ನಾಯಕರು ಅಭಿಪ್ರಾಯಪಟ್ಟರು. ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಬಳ್ಳಾರಿ ಪಾಲಿಕೆಯ ಹಣಕಾಸು ವ್ಯವಸ್ಥೆ ಇನ್ನಷ್ಟು ಪಾರದರ್ಶಕವಾಗಲಿ, ಅಭಿವೃದ್ಧಿಯ ಗತಿಯು ಇನ್ನಷ್ಟು ಹೆಚ್ಚಲಿ ಎಂಬುದು ನಾಗರಿಕರ ಆಶೆ. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಮಗೆ ಮಾರ್ಗದರ್ಶಕರು ಶ್ರೀರಾಮುಲಣ್ಣ ಮತ್ತು ಸೋಮಶೇಖರ್ ಸರ್ ಅವರ ನೇತೃತ್ವದಲ್ಲೇ ನಾವು ಕಾರ್ಯಕರ್ತರಾಗಿ ಅವರಿಂದ ನಮ್ಮ ಕೆಲಸಗಳು ಮಾಡ್ತಾ ಇವತ್ತು ನಮ್ಮ ಅವರ ಮಹಾನಗರ ಸದಸ್ಯರು ಮಾಡ್ಯಾರ. ಹಂಗಾಗಿ ಅವರು ಮಾರ್ಗದರ್ಶನದಲ್ಲಿ ಸೋಮಶೇಖರ್ ಸರ್ ಮೇಯರ್ ಆದಾಗ 5 ಗಂಟೆಗೆ ಎದ್ದಾನೆ ಕೆಲಸ ಮಾಡ್ತಿದ್ದ. ಆ ಮಾರ್ಗದರ್ಶನದಲ್ಲಿ ಇವತ್ತು ನನ್ನ ಸಹಿತ ನಮ್ಮ ಕಾರ್ಪೊರೇಟರ್ಗಳು ಎಲ್ಲರೂ, ನಮ್ಮ ಬಿಜೆಪಿ ಕಾರ್ಪೊರೇಟರ್ಗಳು ಎಲ್ಲರೂ ನಮ್ಮ ಸೋಮಶೇಖರ್ ಸರ್ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಸಿಟಿ ಡೆವಲಪ್ ಯಾವ ತರ ಮಾಡ್ಬೇಕು, ನಮ್ಮ ಕಾರ್ಪೊರೇಟರ್ ಆಗಿ ನಮ್ಮ ಜನಕ್ಕೆ ಏನ್ ಕೊಡ್ಬೇಕು, ಸೇವೆ ಏನ್ ಕೊಡ್ಬೇಕು, ನಮ್ಮನ್ನ ಎದಕ್ಕೆ ಕಳಿಸಿರ್ತಾರ, ನಮ್ಮನ್ನ ಒಂದು ಕೇಂದ್ರ ಬಿಂದು ಮಾಡಿ ಕಳಿಸಿರ್ತಾರೆ ವಾರ್ಡ್ಲಿಂತ. ಅವ್ರು ಅವ್ರ ಸಮಸ್ಯೆಗಳು ನಾವು ಪರಿಹರಿಸಬೇಕಂತಾನೆ ನಮ್ಮನ್ನು ಕಳಿಸಿರ್ತಾರೆ. ಅದಕ್ಕೆ ಅವ್ರಿಗೆ ನ್ಯಾಯ ಕೊಡ್ಬೇಕಂತಾನೆ ನಮ್ಮ ಭಾವನೆ. ನನಗೆ ಹೇಳ್ಬೇಕಂದ್ರೆ, ನನಗೆ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷ ಒಂದು ಸಂತೋಷದ ವಿಚಾರ ಕೂಡ. ಇವತ್ತು ಮೋತ್ಕರಣ್ಣ ಕೂಡ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ. ಅವರಿಗೆ ಒಂದು ಅಭಿನಂದನೆ ಹೇಳ್ತಾ, ಆಮೇಲೆ ಹೇಳ್ತಾ ಇನ್ನೊಂದು ಹೇಳ್ಬೇಕಂದ್ರೆ, ಈ ಅಧ್ಯಕ್ಷ ಈ ಸ್ಥಾನಕ್ಕ ನಾನು ನ್ಯಾಯ ಒದಸಕ ಬಹಳ ಸತತ ಪ್ರಯತ್ನ ಮಾಡ್ತೀನಿ, ಮಾಡೇ ತೀರ್ತೀನಿ ಅಂತ ನಾನು ಇಲ್ಲಿ ಭರವಸೆ ಕೊಡ್ತೇನೆ.